ಹೋದ್ ಸರಿ ನಮ್ ಕೊಳ್ಳೇಗಾಲ ಸೈಡ್ ಮಾಡೋ ಸೊಪ್ಪಿನ ಆಲ್ಸಾರ್ನ ತೋರಿಸಿದ್ದೆ. ಈ ಸತಿ ಬಂದು ಮೂಲಂಗಿ ಆಲ್ಸಾರ್ನ ತೋರಿಸ್ತಾ ಇದೀನಿ. ಇದು ಕೂಡ ಮುದ್ದೆ ಒಟ್ಟಿಗೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಪ್ರತಿ ಪ್ರಾಂತ್ಯಕ್ಕೂ ಆಹಾರ ಪದ್ಧತಿಗಳು ಸ್ವಲ್ಪ ವಿಭಿನ್ನತೆ ಇರುತ್ತೆ. ನಮ್ಮೂರ್ ಸೈಡ್ ಮಾಡೋ ಪದಾರ್ಥನ ನಿಮ್ ಮುಂದೆ ತೋರಿಸೋ ಒಂದು ಸಣ್ಣ ಪ್ರಯತ್ನ. ಬಿಡ್ತೀರಾ? ನಮಸ್ಕಾರ. ಗುಂಡ ಸುಬ್ಬಿ ಪೇಜ್ ನ ಫಾಲೋ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಮೂಲಂಗಿ ಆಲ್ಸಾರ್ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಗಳು ಸಿಂಪಲ್: ಹಾಲು, ಮೂಲಂಗಿ, ಹಸಿರು ಕಾಳು, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನಕಾಯಿ, ಸಾಂಬಾರ್ ಪುಡಿ ಹಾಗೂ ಉಪ್ಪು. ಒಂದ್ ಬಾಣ್ಲಿ ಇಟ್ಟು ಹಸಿರು ಕಾಳನ್ನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದಾಗ್ತಿದ್ದಂಗೆ ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಂಡು ಇನ್ನೊಂದ್ ಪಾತ್ರೆ ಇಟ್ಟು ನೀರ್ ಹಾಕಿ ಮೂಲಂಗಿ ಮತ್ತೆ ತೊಳೆದಿರೋ ಹಸಿರು ಕಾಳು ಹಾಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಡ್ಬೇಕು. ಈ ಬೇಯೋ ಟೈಮಲ್ಲಿ ಹಾಲು ಕೂಡ ಬಿಸಿ ಮಾಡ್ಕೋಬೇಕು. ಹಸಿರು ಕಾಳು ಮತ್ತೆ ಮೂಲಂಗಿ ಬೆಂದ ಮೇಲೆ ಬಸ್ಕೋಬೇಕು. ಆ ಬಸ್ತಿರೋ ನೀರ್ನ ಕುಡಿಬಹುದು, ಸಖತ್ತಾಗಿರುತ್ತೆ. ಅದ್ ಬಿಡಿ, ಈಗ ಒಗ್ಗರಣೆ ಹಾಕೋಬೇಕು. ಒಂದ್ ಬಾಣ್ಲಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ ಹಾಗೂ ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಿದ್ದಂಗೆ ಈಗ ಮೂಲಂಗಿ ಮತ್ತೆ ಹಸಿರು ಕಾಳನ್ನ ಹಾಕೊಂಡು ಸ್ವಲ್ಪ ಕಲಿಸ್ಕೊಳ್ಳಿ. ಅದಾಗ್ತಿದ್ದಂಗೆ 2 ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬಸ್ತಿರೋ ನೀರು ಸ್ವಲ್ಪ ಹಾಕೊಂಡು ಲೈಟ್ ಆಗಿ ಕುದಿಯಕ್ಕೆ ಬಿಡಿ. ಕುದಿತಾ ಇದ್ದಂಗೆ ಬಿಸಿ ಮಾಡಿರೋ 1/2 ಲೀಟರ್ ಹಾಲ್ನ ಹಾಕಿ ಒಂದ್ 5 ನಿಮಿಷ ಬಿಡಿ. ಮೂಲಂಗಿ ಹಾಲ್ ಸಾರ್ ರೆಡಿ ಆಗಿರುತ್ತೆ. ಮುದ್ದೆ ಒಟ್ಟಿಗೆ ತಿಂದ್ರೆ ಟೇಸ್ಟ್ ಮಾತ್ರ ಮಸ್ತ್ ಆಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ಮನಸ್ಸಿನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ತರ ಕಂಟೆಂಟ್ ಗಳಿಗೆ ಗುಂಡ ಸುಬ್ಬಿ ಪೇಜ್ ನ ಫಾಲೋ ಮಾಡಿ. ಮುಂದಿನ ಸಿಗೋಣ. ಟಾಟಾ, ಬೈ ಬೈ. ಸಬ್ಸ್ಕ್ರೈಬ್ ಮಾಡಿ.